Hello students, welcome to the chemistry classes. This is the fourth session of the chapter surface chemistry. In the previous sessions we have discussed about the some of the concepts of surface chemistry like absorption, adsorption and another most important concept that is called as the catalysis. In the catalysis mechanism we have discussed about the what is the meaning of catalyst and what is the action of the catalyst, and also we have discussed about the one of the most important concept that is called as the modern adsorption theory, and based upon that we have discussed about the two different types of catalysis that is called as the homogeneous catalysis and heterogeneous catalysis. Now in this class we are going to discuss about the continued part of the catalysis mechanism that is called as the shape selective catalysis. See here, continued part of the catalysis mechanism that is called as the shape selective catalysis. Then what is the meaning of shape selective catalysis? See here, the catalytic reaction that depends upon the pore structure of the catalyst and the size of the reactants and products is called as shape selective catalysis. ಅಂದ್ರೆ ಇಲ್ಲಿ ಏನಾಗುತ್ತೆ, catalytic reaction ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, pore structure of the catalyst. ಅಂದ್ರೆ catalyst ಮೇಲೆ ಏನಿರುತ್ತೆ ಅದು it will provides the surface for the reaction ಅಂತ ಹೇಳಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಆಗ ರಿಯಾಕ್ಷನ್ ಗೆ ಸರ್ಫೇಸ್ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ಇಟ್ ಶುಡ್ ಹ್ಯಾವ್ ರೆಸ್ಪೆಕ್ಟಿವ್ ಪೋರ್ಸ್. ಅಂದ್ರೆ ಎಷ್ಟು ಏನ್ ಪೋರ್ಸ್ ಇರುತ್ತಲ್ಲ ಆ ಪೋರ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ catalyst ನ ನಾವು ಚೂಸ್ ಮಾಡುವಂತದ್ದು. ಅಂಡ್ ಸೈಜ್ ಆಫ್ ದಿ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್, ಅಂದ್ರೆ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸೈಜ್ ಅಥವಾ ಮಾಸು ಅಥವಾ ಅದರ ಸೈಜ್ ಎಷ್ಟು ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಶೇಪ್ ಸೆಲೆಕ್ಟಿವ್ catalyst. ಅಂದ್ರೆ ಆ ಒಂದು ಶೇಪ್ ನ ಆಧಾರದ ಮೇಲೆ ನಾವು ಕ್ಯಾಟಲಿಸ್ಟ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಶೇಪ್ ಸೆಲೆಕ್ಟಿವ್ catalysis. Once again we can read the definition. That is the catalytic reaction that depend upon the pore structure of the catalyst and the size of the reactants and products is called as the shape selective catalysis. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಏನಿರಬಹುದು? ಹಾಗಾದ್ರೆ ಜಿಯೋಲೈಟ್ಸ್ ಆರ್ ಗುಡ್ ಶೇಪ್ ಸೆಲೆಕ್ಟಿವ್ catalyst ಬಿಕಾಸ್ ಆಫ್ ದೇರ್ ಹನಿ ಕಾಂಬ್ ಲೈಕ್ ಸ್ಟ್ರಕ್ಚರ್ಸ್. ಅಂದ್ರೆ ಹನಿ ಕಾಂಬ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಜೇನ್ಗೂಡ್ ನೋಡಿರ್ತೀರಿ, ಜೇನ್ಗೂಡಲ್ಲಿ ಇರುವಂತ ಸ್ಟ್ರಕ್ಚರ್ಸ್ ಲೈಕ್ ಹೆಕ್ಸಾಗೋನಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಆ ತರ ಪೋರ್ಸ್ ಇರುತ್ತೆ ಯಾವ್ದ್ರಲ್ಲಿ, ಜಿಯೋಲೈಟ್ಸ್ ಅಲ್ಲಿ. ಅದಕ್ಕೆ ಜಿಯೋಲೈಟ್ಸ್ ಆರ್ ದಿ ಗುಡ್ ಶೇಪ್ ಸೆಲೆಕ್ಟಿವ್ catalysis ಫಾರ್ ದಿ ಬಿಕಾಸ್ ಆಫ್ ದೇ ಆರ್ ಹ್ಯಾವಿಂಗ್ ದಿ ಹನಿ ಕಾಂಬ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಜಿಯೋಲೈಟ್ಸ್ ಗೆ ಎಕ್ಸಾಂಪಲ್ ಏನಿರ್ಬೋದು? ಎಕ್ಸಾಂಪಲ್ ಫಾರ್ ಜಿಯೋಲೈಟ್ ಇಸ್ ದ ZSM5 ಅಂತ ಕರಿತೀವಿ. ZSM5 ಇಸ್ ದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದಿ ಜಿಯೋಲೈಟ್. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಕೇಳ್ಬೋದು, ವಾಟ್ ರೈಟ್ ಆನ್ ಎಕ್ಸಾಂಪಲ್ ಫಾರ್ ಜಿಯೋಲೈಟ್ ಅಂತ. ದೆನ್ ಯು ಶುಡ್ ರೈಟ್ ದಿ ZSM5 ಇಸ್ ದ ಎಕ್ಸಾಂಪಲ್ ಫಾರ್ ದಿ ಜಿಯೋಲೈಟ್ ಅಂತ ಇಲ್ಲಿ ಬರೀಬಹುದು. ನೆಕ್ಸ್ಟ್, ಯೂಸಸ್ ಆಫ್ ಜಿಯೋಲೈಟ್ಸ್. ಈ ಜಿಯೋಲೈಟ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅನ್ನೋದು ನೆಕ್ಸ್ಟ್, ಅಥವಾ ಇದರ ಅಪ್ಲಿಕೇಶನ್ ಅಂತ ಕೂಡ ಹೇಳ್ಬೋದು, ಅಥವಾ ಯೂಸಸ್ ಆಫ್ ದಿ ಜಿಯೋಲೈಟ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಫಸ್ಟ್ ಯೂಸ್, ಜಿಯೋಲೈಟ್ಸ್ ಆರ್ ಗುಡ್ ಶೇಪ್ ಸೆಲೆಕ್ಟಿವ್ catalyst ಯೂಸ್ಡ್ ಇನ್ ಸಾಫ್ಟನಿಂಗ್ ಅಂಡ್ ಹಾರ್ಡನಿಂಗ್ ಆಫ್ ವಾಟರ್. ಅಂದ್ರೆ ಯಾವುದೇ ಒಂದು ಹಾರ್ಡ್ ವಾಟರ್ನ ಅಥವಾ ಹಾರ್ಡ್ ವಾಟರ್ನ ಸಾಫ್ಟ್ ಮಾಡಬೇಕು ಅಥವಾ ಸಾಫ್ಟ್ ವಾಟರ್ನ ಹಾರ್ಡ್ ಮಾಡಬೇಕು ಅಂತಂದಾಗ ಅಲ್ಲಿ ನಾವು ಜಿಯೋಲೈಟ್ಸ್ ನ ಶೇಪ್ ಸೆಲೆಕ್ಟಿವ್ catalyst ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ದ ಫಸ್ಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಆಫ್ ಜಿಯೋಲೈಟ್. ಅಂಡ್ ಸೆಕೆಂಡ್ ಒನ್, ZSM5 is a zeolite used in the conversion of alcohol into the ಗ್ಯಾಸೋಲಿನ್, ಅಥವಾ ಇದಕ್ಕೆ ಪೆಟ್ರೋಲ್ ಅಂತ ಕೂಡ ನಾವು ಇದನ್ನ ಕರಿಬಹುದು. ಅಂದ್ರೆ ಇಲ್ಲಿ ಆಲ್ಕೋಹಾಲ್ ನ ಪೆಟ್ರೋಲ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ZSM5 ಅನ್ನೋದನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ZSM5 is a zeolite used in the conversion of alcohol into the gasoline which is also called as the ಪೆಟ್ರೋಲ್. ಅಂದ್ರೆ ಪೆಟ್ರೋಲ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಜಿಯೋಲೈಟ್ ನ ಇಲ್ಲಿ ಕೆಟಲಿಸ್ಟ್ ಆಗಿ ನಾವಿಲ್ಲಿ ZSM5 ಅನ್ನುವಂತ ಒಂದು ಜಿಯೋಲೈಟ್ ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದೀಸ್ ಆರ್ ದಿ ಟೂ ಯೂಸಸ್ ಆಫ್ ದಿ zeolites. And next concept, like the catalyst we are going to discuss about the one of the most important biochemical catalyst. ಬಯೋಕೆಮಿಕಲ್ catalyst ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಒಂದು ಕ್ರಿಯೆಗಳು ಆಗ್ತಾ ಇರುತ್ತೆ, ಎಷ್ಟೋ ಒಂದು ಪ್ರೊಸೆಸ್ ಆಗ್ತಾ ಇರುತ್ತೆ. ಆ ಪ್ರೊಸೆಸ್ ಅಲ್ಲಿ ವಿತೌಟ್ catalyst there is no reaction. ಅಂದ್ರೆ ಇಲ್ಲಿ ಯಾವುದೇ ಒಂದು ಅದಕ್ಕೆ ಇಂಟರ್ಮೀಡಿಯೇಟ್ ಇಲ್ಲ ಅಂತಂದ್ರೆ ಅದಕ್ಕೆ ರಿಯಾಕ್ಷನ್ ಆಗೋದೇ ಇಲ್ಲ. ಅಂತವು ಕೆಲವೊಂದು ಆಗ್ತಾ ಇರುತ್ತೆ, ಅವುಗಳಿಗೆ ಅಂತ ಕರಿತೀವಿ
ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಆ ಥರ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಯೂಸ್ ಮಾಡುವಂಥ ಒಂದು ಕೆಟಲಿಸ್ಟ್ಗಳಿಗೆ ನಾವೇನು ಕರಿತೀವಿ, ಎನ್ಸೈಮ್ಸ್ ಅಂತ ಕರಿಬೋದು. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎನ್ಸೈಮ್ ನೋಡ್ತಾ ಹೋಗ್ರಿ ಹಂಗಾರೆ ಇಲ್ಲಿಗ. ದ proteins which are used as a catalyst in biochemical reactions are called as enzymes. ಅಂದ್ರೆ ಇಲ್ಲಿ these enzymes are nothing but the proteins. ಈ ಪ್ರೋಟೀನ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಬಯೋಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇವಕ್ಕೆ ಅಂತ ಕರಿತೀವಿ ಬಯೋಕೆಮಿಕಲ್ ಕ್ಯಾಟಲಿಸ್ಟ್ ಅಂತ ಕೂಡ ಇದಕ್ಕೆ ಕರಿತಾ ಹೋಗ್ತೀವಿ. ಇನ್ ಜನರಲ್ ವಿ ಕ್ಯಾನ್ ಕಾಲ್ ದೀಸ್ ಆಸ್ ಎ ಎನ್ಸೈಮ್ಸ್. ಇವುಗಳಿಗೆ ನಾವು ಎನ್ಸೈಮ್ಸ್ ಅಂತ ಇಲ್ಲಿ ಕರಿತಾ ಹೋಗ್ಬೋದು. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎನ್ಸೈಮ್ ಮೀನ್ಸ್ the proteins which are used as catalyst in biochemical reactions are called as enzymes or biochemical catalyst. Next, the reactions in which the enzymes are used as catalyst are called as enzyme catalytic reactions. ಅಂದ್ರೆ ಯಾವ ಒಂದು ರಿಯಾಕ್ಷನ್ಗಳಲ್ಲಿ ಎನ್ಸೈಮ್ಸ್ ನಾವು ಯೂಸ್ ಮಾಡ್ತಾ ಹೋಗ್ತೀವೋ ಆ ಒಂದು ರಿಯಾಕ್ಷನ್ಗೆ ಏನು ಕರಿತೀವಿ, ಎನ್ಸೈಮ್ ಕೆಟಲಿಟಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. and then the phenomenon is called as the enzyme catalysis. ಅಂದ್ರೆ ಯಾವ ಒಂದು ರಿಯಾಕ್ಷನ್ಗಳಲ್ಲಿ ಒಂದು ಎನ್ಸೈಮ್ಗಳನ್ನು ಯೂಸ್ ಮಾಡಲಾಗಿರ್ತದೆಯೋ ಅಂತ ಒಂದು ಕ್ರಿಯೆಗಳಿಗೆ ನಾವೇನು ಕರಿತೀವಿ, ಎನ್ಸೈಮ್ ಕೆಟಲೈಸಿಸ್ ಅಂತ ಕರಿತಾ ಹೋಗ್ಬೋದು. ಫಾರ್ ದಿಸ್ ವಿ ಕ್ಯಾನ್ ಅಬ್ಸರ್ವ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಹಿಯರ್. ಹಾಗಾದ್ರೆ ಫಸ್ಟ್ ಎಕ್ಸಾಂಪಲ್, ಆನ್ ಎನ್ಸೈಮ್ ಇನ್ವರ್ಟೇಸ್ ಅನ್ನುವಂಥ ಒಂದು ಎನ್ಸೈಮು ಕನ್ವರ್ಟ್ಸ್ ಸುಕ್ರೋಸ್ ಇಂಟು ದಿ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. ಸುಕ್ರೋಸ್ ಇಸ್ ನಥಿಂಗ್ ಬಟ್ ದಿ ಶುಗರ್. ನೀವು ಮನೆಯಲ್ಲಿ ಯೂಸ್ ಮಾಡ್ತಿರುವಂಥ ಶುಗರ್ ಅನ್ಬೋದು, ಅಥವಾ ಕೇನ್ ಶುಗರ್ ಅಂತ ಕರೀವ. ಅಂದ್ರೆ ಕೇನ್ ಶುಗರ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ದ ಜ್ಯೂಸ್ ಅಬ್ಟೈನ್ಡ್ ಫ್ರಮ್ ದಿ ಶುಗರ್ ಕೇನ್, ದಟ್ ಇಸ್ ಕಾಲ್ಡ್ ದಿ ಶುಗರ್ ಕೇನ್ ಜ್ಯೂಸ್ ಅಂತ ಹೇಳ್ಬೋದು, ಅಥವಾ ಕೇನ್ ಶುಗರ್ ಅಂತ ಹೇಳ್ಬೋದು. ದಟ್ ಈಸ್ ದ main source of the sucrose. ಹಾಗಾದ್ರೆ sucrose can be converted into the glucose and fructose in the presence of a catalyst is called as invertase. Invertase ಅನ್ನುವಂಥ ಒಂದು ಎಂಜೈಮ್ ಇದು ಏನು ಮಾಡುತ್ತೆ, that is the sucrose. This is the sucrose molecule. This sucrose molecule can be converted into the glucose and fructose in presence of an enzyme that is called as the invertase. Invertase ಅನ್ನುವಂಥ ಒಂದು ಎಂಜೈಮ್ ಪ್ರೆಸೆನ್ಸ್ ಅಲ್ಲಿ ಏನಾಗುತ್ತೆ, ಇದು ಸುಕ್ರೋಸ್ ಇದ್ದು ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. This is an example for the biochemical process. ಅಂದ್ರೆ this is the biological compound. This biological compound can be converted into another two different biological compounds in presence of an enzyme that is called as the invertase. This enzyme is also called as the biochemical catalyst. And second example, the zymase enzyme converts glucose into ethyl alcohol with the liberation of carbon dioxide gas. ಅಂದ್ರೆ ಇಲ್ಲಿ ಝೈಮೇಸ್ ಅನ್ನುವಂಥ ಎಂಜೈಮ್, ಈ ಝೈಮೇಸ್ ಅನ್ನುವಂಥ ಎಂಜೈಮು ಈ ಒಂದು ಗ್ಲೂಕೋಸ್ನ ಏನು ಮಾಡುತ್ತೆ, ಇದು ಕನ್ವರ್ಟ್ ಮಾಡಿ ಏನು ಮಾಡುತ್ತೆ, ಇಥೈಲ್ ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಇಲ್ಲಿ ಲಿಬರೇಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಇಥೈಲ್ ಆಲ್ಕೋಹಾಲ್ ಕನ್ವರ್ಟ್ ಮಾಡಿ the conversion of ethyl alcohol, carbon dioxide gas also will be liberated here. During this reaction there is a carbon dioxide gas is liberated. This reaction is also called as the biochemical reaction. In this reaction there is one enzyme is used, that is called as the zymase enzyme. This zymase enzyme is also called as the biochemical catalyst. ಹಾಗಾದ್ರೆ ಇದಕ್ಕೆ ನಾವು biochemical catalyst ಅಂತ ಕೂಡ ಇಲ್ಲಿ ಕರೀತಾ ಹೋಗಬಹುದು. And next concept, ಸಮ್ ಎಂಜೈಮೆಟಿಕ್ ರಿಯಾಕ್ಷನ್ಸ್. ಅಂದರೆ ಇಲ್ಲಿ ಎಂಜೈಮ್ ಯೂಸ್ ಮಾಡುವಂಥ ಒಂದೊಂದು ಕೆಲವೊಂದಿಷ್ಟು ರಿಯಾಕ್ಷನ್ಸ್ ಯಾವ್ಯಾವ ಆಗುತ್ತೆ ನಮ್ಮ ಬಾಡಿಯಲ್ಲಿ ಆಗ್ತಾ ಇರುತ್ತೆ. ನಾವು ಕಾಮನ್ ಆಗಿ ಇದನ್ನು ಯಾವುದೇ ಒಂದು ಬಯೋಕೆಮಿಕಲ್ ಲ್ಯಾಬಲ್ಲಿ ಕೂಡ ನೋಡ್ತಾ ಹೋಗ್ಬೋದು. ಹಾಗಾದರೆ ಸಮ್ ಎಂಜೈಮೆಟಿಕ್ ರಿಯಾಕ್ಷನ್ಸ್ ಏನೇನಿದೆ, ಎಂಜೈಮ್ಸು ಏನೇನು ಆ್ಯಕ್ಟ್ ಮಾಡುತ್ತೆ. ಹಾಗಾದರೆ ಮೇಕ್ 3 ಕಾಲಮ್ಸ್. ಫಸ್ಟ್ ಕಾಲಮ್ ಇಸ್ ಎಂಜೈಮ್, ಸೆಕೆಂಡ್ ಕಾಲಮ್ ಇಸ್ ಸೋರ್ಸ್, ಥರ್ಡ್ ಕಾಲಮ್ ಇಸ್ ದ ಎಂಜೈಮೆಟಿಕ್ ರಿಯಾಕ್ಷನ್. ಅಂದರೆ ಇಲ್ಲಿ 3 ಕಾಲಮ್ ಮಾಡ್ಕೊಡ್ರಿ, ಒಂದು ಎಂಜೈಮು, ಸೆಕೆಂಡ್ ಕಾಲಮ್ ಸೋರ್ಸ್, ಥರ್ಡ್ ಕಾಲಮ್ ಇಸ್ ದ ರಿಯಾಕ್ಷನ್. ಹಾಗಾದರೆ ಫಸ್ಟ್ ಎಂಜೈಮ್ ಯಾವುದು ನೋಡೋಣ. ಇಲ್ಲಿ ಫಸ್ಟ್ ಎಂಜೈಮ್ ಇಸ್ ದ ಇನ್ವರ್ಟೇಸ್. ಆಲ್ರೆಡಿ ಯು ನೋ ಅಬೌಟ್ ದಟ್ ಇನ್ವರ್ಟೇಸ್. ಇನ್ವರ್ಟೇಸ್ ಅನ್ನುವಂಥ ಎಂಜೈಮ್ ಏನು ಮಾಡುತ್ತೆ, ಸುಕ್ರೋಸ್ನ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ನಾವು ಇಲ್ಲಿ ಹೇಳಿದ್ದೀವಿ. ಹಾಗಾದ್ರೆ ಈ ಇನ್ವರ್ಟೇಸ್ ಎಂಜೈಮ್ ಎಲ್ಲಿಂದ ಸಿಗುತ್ತೆ ನಮಗಾದ್ರೆ, ಈಗ ಮೇನ್ ಸೋರ್ಸ್ ಆಫ್ ಇನ್ವರ್ಟೇಸ್ ಇಸ್ ದ ಈಸ್ಟ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಿಂದ ನಮ್ಗೆ ಏನು ಸಿಗುತ್ತೆ, ಇನ್ವರ್ಟೇಸ್ ಅನ್ನುವಂಥ ಒಂದು ಎಂಜೈಮ್ ಸಿಗುತ್ತೆ. ಹಾಗಾದ್ರೆ ದಿಸ್ ಇನ್ವರ್ಟೇಸ್ ಎಂಜೈಮ್ available from the yeast. This invertase enzyme can convert sucrose into glucose plus fructose. And second one, zymase enzyme. Also this also you know about the zymase. Zymase also available from the yeast. ಇದು ಕೂಡ yeast ಇಂದ ಸಿಗುತ್ತೆ. This zymase enzyme can convert the
ಗ್ಲೂಕೋಸ್ ಇಂಟು ಈಥೈಲ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಮಾಡೋದ್ರ ಮುಖಾಂತರ ಈಥೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾವುದನ್ನ, ಗ್ಲೂಕೋಸ್ನ. ಗ್ಲೂಕೋಸ್ ಇದ್ದು ಕ್ಯಾನ್ ಬಿ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ದಿ ಈಥೈಲ್ ಆಲ್ಕೋಹಾಲ್ ವಿತ್ ದ ಲಿಬರೇಷನ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವಿಲ್ಲಿ ರಿಯಾಕ್ಷನ್ ಕೂಡ ನಾವಿಲ್ಲಿ ನೋಡಿದ್ದೀವಿ. ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಇಸ್ ದ ಡಯಾಟೇಸ್ ಅನ್ನುವಂಥ ಎನ್ಸೈಮ್. ಅಂದ್ರೆ ಇಲ್ಲಿ ಕೊನೆಯಲ್ಲಿ ನೋಡ್ರಿ ಎಲ್ಲ ಕಡೆ ಏನಿದೆ ಎ ಎಸ್ ಸಿ ಅಂತ ಬಂದಿದೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಎನ್ಸೈಮ್. ಕೊನೆಯಲ್ಲಿ ಸಫಿಕ್ಸ್ ಏನ್ ಬರ್ಬೇಕು, ಇಲ್ಲಿ ಎ ಸಿ ಅಂತ ಬರಬೇಕು. ಎ ಸಿ ಅಂತ ಬಂದಿದ್ದಕ್ಕೆ ನಾವು ಕಾಮನ್ ಆಗಿ ಎನ್ಸೈಮ್ ಅಂತ ಕರಿತೀವಿ. ಹಾಗಾದ್ರೆ ಥರ್ಡ್ ಎನ್ಸೈಮ್ ಇಸ್ ದ ಡಯಾಟೇಸ್. ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಫ್ರಮ್ ದಿ ಈಸ್ಟ್. ಡಯಾಟೇಸ್ ಆಲ್ಸೋ ಅವೈಲೇಬಲ್ ಫ್ರಮ್ ದಿ ಈಸ್ಟ್. ದಿಸ್ ಎಂಜೈಮೆಟಿಕ್ ದಿಸ್ ಡಯಾಟೇಸ್ ಕ್ಯಾನ್ ಕನ್ವರ್ಟ್ ಸ್ಟಾರ್ಚ್ ಇಂಟು ಮಾಲ್ಟೋಸ್. ಇದನ್ನ ಸ್ಟಾರ್ಚ್ ಇದನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಡಯಾಟೇಸ್ ಎನ್ಸೈಮ್. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಇಸ್ ದ ಮಾಲ್ಟೇಸ್ ಎನ್ಸೈಮ್. ಇಲ್ಲಿ ಕೂಡ ನೋಡ್ರಿ ಕೊನೆಯಲ್ಲಿ ಎ ಅಂತ ಇದೆ. ಎ ನಥಿಂಗ್ ಬಟ್ ದಿ ಎನ್ಸೈಮ್. ಹಾಗಾದ್ರೆ ಮಾಲ್ಟೇಸ್. ದಿಸ್ ಮಾಲ್ಟೇಸ್ ಎನ್ಸೈಮ್ ಕ್ಯಾನ್ ಬಿ ಅವೈಲೇಬಲ್ ಫ್ರಮ್ ದಿ ಮಾಲ್ಟ್. ಇದನ್ನ ಮಾಲ್ಟ್ ಅಂತ ನಮ್ಗೆ ಸಿಗುತ್ತೆ. ಮಾಲ್ಟ್ ಶುಗರ್ ಅಂತ ಕೂಡ ಇದನ್ನ ಕರೀತಾ ಹೋಗ್ತೀವಿ. ಹಾಗಾದ್ರೆ ಇದನ್ನ this maltase enzyme can convert the maltose into the glucose. ಮಾಲ್ಟೋಸ್ ಇದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ, ಮಾಲ್ಟೇಸ್ ಅನ್ನುವಂಥ ಒಂದು ಎನ್ಸೈಮ್ನ ಇಲ್ಲಿ ಯೂಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಎನ್ಸೈಮ್ ಇಸ್ ದ ಯೂರಿಯೇಸ್. ಯೂರಿಯೇಸ್ ಅನ್ನುವಂಥ ಒಂದು ಎನ್ಸೈಮು. ದಿಸ್ ಯೂರಿಯೇಸ್ ಕ್ಯಾನ್ ಬಿ ಅವೈಲೇಬಲ್ ಇನ್ ದಿ ಸೋಯಾಬೀನ್. ಸೋಯಾಬೀನಲ್ಲಿ ನಮ್ಗೆ ಇದು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ದಿಸ್ ಯೂರಿಯೇಸ್ ಎನ್ಸೈಮ್ ಕ್ಯಾನ್ ಕನ್ವರ್ಟ್ ದಿ ಯೂರಿಯಾ ಇಂಟು ದಿ ಅಮೋನಿಯಾ ಅಂಡ್ ಕಾರ್ಬನ್ ಡೈಆಕ್ಸೈಡ್. By the liberation of carbon dioxide, it can be converted into urea into ammonia. Ammonia ಇಲ್ಲಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ pepsin enzyme. This pepsin enzyme can be available in the stomach of the any mammal. ಯಾವುದೇ ಮ್ಯಾಮಲ್ಸ್ ಅಲ್ಲಿ ಇರಬಹುದು. ಆ ಮ್ಯಾಮಲ್ಸ್ ಏನಾಗುತ್ತೆ, ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಸಿಗುತ್ತೆ. that pepsin can convert the protein into the amino acid. ಅಂದ್ರೆ ಇದು ಪ್ರೋಟೀನ್ ಇದನ್ನ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಪೆಪ್ಸಿನ್. ದೀಸ್ ಆರ್ ದಿ ಸಮ್ ಆಫ್ ದಿ ಎನ್ಸೈಮ್ಸ್ ಅಂಡ್ ಅಲಾಂಗ್ ವಿತ್ ದಟ್ ದೇರ್ ಇಸ್ ಎನ್ಸೈಮೆಟಿಕ್ ರಿಯಾಕ್ಷನ್ಸ್. ಇವುಗಳನ್ನ ನೆನಪಿಟ್ಕೊಳ್ಳೋದ್ರಲ್ಲಿ ಯಾವ್ದಾದ್ರು ಒಂದು ಮಾರ್ಕ್ಸ್ ಎಕ್ಸಾಂಪಲ್ ಕೂಡ ಕೇಳಬಹುದು. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್. ಎನ್ಸೈಮ್ದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನಾವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್. ಫಸ್ಟ್ ಕ್ಯಾರೆಕ್ಟರ್ ಈಸ್ ದೇ ಆರ್ ಹೈಲಿ ಎಫಿಷಿಯಂಟ್ ಇನ್ ನೇಚರ್. ಫಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಎನ್ಸೈಮ್ಸ್ ಆರ್ ಹೈಲಿ effective or efficient in nature. It means a small quantity of an enzyme is enough to catalyze a reaction. ಅಂದ್ರೆ ಇಲ್ಲಿ ಅತಿ ಒಂದು ಕಡಿಮೆ ಕ್ವಾಂಟಿಟಿ ಇದ್ರೂ ಸಾಕು, ಅದೇನು ಮಾಡುತ್ತೆ, ಆ ಒಂದು ರಿಯಾಕ್ಷನ್ ನ ಕಂಪ್ಲೀಟ್ ಆಗಿ ಫಾಸ್ಟರ್ ಆಗೋ ತರ ಅಥವಾ ಸ್ಲೋವರ್ ಆಗೋ ತರ ಅದರ ಆಕ್ಟಿವಿಟಿ ಏನಿದೆಯೋ ಆ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಲಿಕ್ಕೆ ಅತಿ ಕಡಿಮೆ ಕ್ವಾಂಟಿಟಿಯಲ್ಲಿ ಇರುವಂತಹ ಒಂದು ಕ್ಯಾಟಲಿಸ್ಟ್ ಸಾಕು. ಅದಕ್ಕೆ ಅದನ್ನ ಹೇಳ್ತೀವಿ ದೇ ಆರ್ ಹೈಲಿ ಎಫಿಷಿಯಂಟ್ ಇನ್ ನೇಚರ್. ಅಂಡ್ ಸೆಕೆಂಡ್ ಒನ್, ದೇ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಹೈಲಿ ಸ್ಪೆಸಿಫಿಕ್ ಅಂತಂದ್ರೆ ಅವು ಏನಾಗುತ್ತೆ, ಪರ್ಟಿಕ್ಯುಲರ್ ಕ್ಯಾಟಲಿಸ್ಟ್ ದೆನ್ ಕ್ಯಾನ್ ಕಾಸ್ ದಿ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ದಿ ಸ್ಪೆಸಿಫಿಕ್ ಪ್ರಾಪರ್ಟಿ. ಹಾಗಾದ್ರೆ ಸೆಕೆಂಡ್ ಪ್ರಾಪರ್ಟಿ ಏನು ಹೇಳ್ತೀವಿ, ದೀಸ್ ಎನ್ಸೈಮ್ಸ್ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಅಂಡ್ ನೆಕ್ಸ್ಟ್ ಒನ್, ಥರ್ಡ್ ಒನ್, ಎನ್ಸೈಮ್ಸ್ ಆರ್ ಹೈಲಿ ಆಕ್ಟಿವ್ ಅಂಡರ್ ಆಪ್ಟಿಮಮ್ ಟೆಂಪರೇಚರ್. ಅಂದ್ರೆ ರಿಸ್ಪೆಕ್ಟಿವ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಅದು ಹೈಲಿ ಆಕ್ಟಿವ್ ಇರುತ್ತೆ ಅಂತ ಹೇಳ್ತೀವಿ. ಹೈಲಿ ಆಕ್ಟಿವ್ ಮೀನ್ಸ್ ಅದರ ಆಪ್ಟಿಮಮ್ ಟೆಂಪರೇಚರ್ ಮೀನ್ಸ್ ದಟ್ ಈಸ್ 298 ಕೆಲ್ವಿನ್ ಟು 310 ಕೆಲ್ವಿನ್ ಟೆಂಪರೇಚರ್. ಅಂದ್ರೆ ನಾರ್ಮಲ್ ಟೆಂಪರೇಚರ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಲ್ಲಿ ಏನಾಗಿರುತ್ತೆ, ಅದು ದೇ ಆರ್ ಹೈಲಿ ಆಕ್ಟಿವ್ ಅಂತ ಹೇಳ್ತೀವಿ. ದಟ್ ಟೆಂಪರೇಚರ್ ರೇಂಜಿಂಗ್ ಫ್ರಮ್ 298 to 310 ಕೆಲ್ವಿನ್. ದಟ್ ಈಸ್ ದ ಟೆಂಪರೇಚರ್. And next fourth one, these enzymes are highly active under the pH 5 to 7. 5 to 7 means that is the acidic medium. ಹಾಗಾದ್ರೆ ಈ ಒಂದು acidic medium ಅಲ್ಲಿ ಯಾವಾಗಲೂ ಎನ್ಸೈಮ್ಸ್ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. That is the pH range 5 to 7. And next one, some substances will increase the activity of enzyme are called as coenzyme. ಅಂದ್ರೆ ಕೆಲವೊಂದು ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ, ಎನ್ಸೈಮ್ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅವುಗಳಿಗೆ ನಾವೇನ್ ಕರಿತೀವಿ, ಕೋ ಎನ್ಸೈಮ್ ಅಂತ ಕರಿತೀವಿ. ಹಾಗಾದ್ರೆ ಆ ತರ ಇರುವಂತ ಕೋ ಎನ್ಸೈಮ್ಸ್ ಗಳಿಗೆ ಯಾವ್ಯಾವು ಹಂಗಾದ್ರೆ, ಸಮ್ ಮೆಟಲ್ ಅಯಾನ್ಸ್ ಲೈಕ್ ಸೋಡಿಯಂ ಅಯಾನ್ ಇರ್ಬೋದು, ಮ್ಯಾಂಗನೀಸ್ ಅಯಾನ್ ಇರ್ಬೋದು, ಅಥವಾ ಕೋಬಾಲ್ಟ್ ಅಯಾನ್ ಇರ್ಬೋದು. ಈ ತರ ರೆಸ್ಪೆಕ್ಟಿವ್ ಅಯಾನ್ಸ್ ಏನ್ ಮಾಡುತ್ತೆ, ದೇ ವಿಲ್ ಇನ್ಕ್ರೀಸ್ ದಿ ಆಕ್ಟಿವಿಟಿ ಆಫ್ ಎನ್ಸೈಮ್. ದಿಸ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ as ದಿ coenzyme. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಗೆ ಕ್ವಶನ್ ಕೇಳಬಹುದು, ವಾಟ್ ಈಸ್ coenzyme, ಗಿವ್ ಆನ್ ಎಕ್ಸಾಂಪಲ್. coenzyme ಅಂತ ಹೇಳಿದಾಗ ದ
substances which increase the activity of enzyme are called as the coenzymes. Example for coenzymes is the sodium ion, manganese ion, cobalt ion, etc. Like this you can give the example for the coenzyme. And next one, some substances will inhibit or poison the activity of enzymes called as the inhibitors. ಅವುಗಳಿಗೆ ಏನು ಕರಿತೀವಿ? ಇನ್ಹಿಬಿಟರ್ ಅಂತ ಕರಿತೀವಿ. ಆಗ ಇನ್ಹಿಬಿಟರ್ ಎಕ್ಸಾಂಪಲ್ ಯಾವ್ದಿರಬಹುದು? Pb+2, Ag+2, Cr+3 and salts. These are the inhibitors for the enzyme. ಅಥವಾ ಇವುಗಳಿಗೆ ಏನು ಕರಿತೀವಿ? ಎಂಜೈಮ್ ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಇವುಗಳಿಗೆ ಎಂಜೈಮ್ ಕೋ ಎಂಜೈಮ್ಸ್ ಅಂತ ಕರಿತೀವಿ. ಇವುಗಳಿಗೆ ಎಂಜೈಮ್ ಇನ್ಹಿಬಿಟರ್ಸ್ ಅಂತ ಎಲ್ಲಿ ಕರೀತಾ ಹೋಗ್ತೀವಿ. And next, these are the some of the characteristics of the enzymes. And next one is the mechanism of enzyme catalysis. Enzyme catalysis mechanism ಯಾವ ರೀತಿ ಆಗ್ತಾ ಹೋಗುತ್ತೆ? ಎಂಜೈಮ್ catalysis ಯಾವ ರೀತಿ ಆಗ್ತಾ ಹೋಗುತ್ತೆ ಅದನ್ನ ಮೆಕ್ಯಾನಿಸಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಎಂಜೈಮ್ ಆಕ್ಷನ್ ಯಾವ ರೀತಿ ಆಗುತ್ತೆ. ನಾವು ಪ್ರಿವಿಯಸ್ಲಿ ಕೆಟಲೈಸಿಸ್ ಮೆಕ್ಯಾನಿಸಮ್ ನೋಡ್ತಾ ಹೋದ್ವಿ, ಕಾಮನ್ ಆಗಿ ಕೆಟಲೈಸಿಸ್ ಮೆಕ್ಯಾನಿಸಮ್ ನೋಡ್ತಾ ಹೋದ್ವಿ. ಹಾಗಾದ್ರೆ ರೆಸ್ಪೆಕ್ಟಿವ್ ಒಂದು ಎಂಜೈಮ್ ಅಂತ ತಗೊಂಡಾಗ ಆ ಎಂಜೈಮ್ದು ಮೆಕ್ಯಾನಿಸಮ್ ಯಾವ ರೀತಿ ಆಗುತ್ತೆ ಅಂತ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೋದು. ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ಎಂಜೈಮ್ catalysis. ಹಾಗಾದ್ರೆ ದ ಮೋಸ್ಟ್ accepted mechanism for enzyme catalysis is lock and key mechanism. ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಅಂತಂದ್ರೆ ಯಾವುದೇ ಒಂದು ಲಾಕ್ ನೋಡ್ಬೋದು, ಮನೆಗೆ ಹಾಕಿರುವಂಥ ಲಾಕಲ್ಲಿ ನೋಡ್ಬೋದು. ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಅಂತಂದ್ರೆ ಆ ಕೀ ಇದ್ರೆ ಮಾತ್ರ ಅದು ಲಾಕ್ ಆಗುತ್ತೆ. ಅಥವಾ ಅದೇ ರೀತಿ ನಾವೇನು ಹೇಳ್ತೀವಿ, ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಫಾರ್ ದಿ ಎಂಜೈಮ್ catalysis. ಹಾಗಾದ್ರೆ this mechanism can take place in a 2 steps as follows. ಅಂದ್ರೆ ಇದು ಈ ಮೆಕ್ಯಾನಿಸಮ್ 2 ಸ್ಟೆಪ್ ಅಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ 2 ಸ್ಟೆಪ್ ಏನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್, ಬೈಂಡಿಂಗ್ ಆಫ್ ಎಂಜೈಮ್ to substrate molecule to form an activated complex. ಅಂದ್ರೆ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಎಂಜೈಮ್ ಸಬ್ಸ್ಟ್ರೇಟ್ ಅಂದ್ರೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಗೆ ಬೈಂಡ್ ಆಗಿ ಕೊನೆಯಲ್ಲಿ ಏನಾಗುತ್ತೆ, ಇದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆಗಿದ್ದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದನ್ನ ರಿಯಾಕ್ಷನ್ ಯಾವ ರೀತಿ ಬರಿತೀವಿ? ಇ ಅಂತಂದ್ರೆ ದ್ಯಾಟ್ ಇಂಡಿಕೇಟ್ಸ್ ದಿ ಎಂಜೈಮ್, ಎಸ್ ಅಂದ್ರೆ ಸಬ್ಸ್ಟ್ರೇಟ್. ದೀಸ್ ಟು ಅಂಡರ್ಗೋ ರಿಯಾಕ್ಷನ್ ವಿತ್ ಈಚ್ ಅದರ್. ಅಂದ್ರೆ ಇಲ್ಲಿ ಎಂಜೈಮು ಸಬ್ಸ್ಟ್ರೇಟ್ ಜೊತೆಗೆ ಬೈಂಡ್ ಆಗಿ ಕೊನೆಯಲ್ಲಿ ನಮ್ಗೆ ಏನಾಗುತ್ತೆ, ಇಲ್ಲಿ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗಿ ಇಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದಟ್ ಇಸ್ ದಿಸ್ ಇಸ್ ಕಾಲ್ಡ್ ಆಸ್ ದಿ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಅಥವಾ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇ ಅಂತಂದ್ರೆ ಎಂಜೈಮ್, ಎಸ್ ಅಂದ್ರೆ ಸಬ್ಸ್ಟ್ರೇಟ್. ದೀಸ್ ಟು ಗೋಯಿಂಗ್ ಟು ಕಂಬೈನ್ ವಿತ್ ಈಚ್ ಅದರ್, ದೇ ಆರ್ ಫಾರ್ಮಿಂಗ್ ಎನ್ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಎಂಜೈಮ್ ಅಥವಾ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ದಿಸ್ ಎಂಜೈಮ್ ಅಂಡರ್ಗೋ ಬೈಂಡಿಂಗ್ ವಿತ್ ದಿ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ and here this substrate molecule having the active site. This active site undergo combination with the enzyme molecule ಅಥವಾ catalyst molecule, then it will form the enzyme substrate complex. See here, that is the ಪ್ರಾಡಕ್ಟ್ ಮಾಲಿಕ್ಯೂಲ್. ಅಂದ್ರೆ ಇಲ್ಲಿ ಎಂಜೈಮ್ ಏನಾಗುತ್ತೆ, ದಿಸ್ ಇಸ್ ದ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ದ ಇಂಟರ್ಮೀಡಿಯೇಟ್ ಕಂಪೌಂಡ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ದಿ ಎಂಜೈಮ್ catalytic ಮೆಕ್ಯಾನಿಸಮ್ ಅಥವಾ ಮೆಕ್ಯಾನಿಸಮ್ ಆಫ್ ಎಂಜೈಮ್ catalysis. And next step, the complex decomposes to give the product and the enzyme is regenerated. ಅಂದ್ರೆ ಇಲ್ಲಿ in the presence of enzyme ಏನಾಗುತ್ತೆ, ಅದು ಒಂದು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಎಂಜೈಮ್ ಜೊತೆಗೆ ಫಸ್ಟ್ ಬೈಂಡ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಫಾರ್ಮೇಷನ್ ಆಗಿರುವಂಥ ಕಾಂಪ್ಲೆಕ್ಸು ತಾನೇ ಮತ್ತೆ ಅದು ಡಿಕಂಪೋಸ್ ಆಗಿ ನೆಕ್ಸ್ಟ್ ಕ್ಯಾಟಲಿಸ್ಟ್ನ ಮತ್ತೆ ರೀಜನರೇಟ್ ಮಾಡಿ ಪ್ರಾಡಕ್ಟ್ ಅಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ರಿಯಾಕ್ಷನ್ ಯಾವ ರೀತಿ ತೋರಿಸ್ಬೋದು ಇದನ್ನ. ಎಂಜೈಮ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಅಂಡರ್ಗೋ ಡಿಕಂಪೋಸಿಷನ್ and it will form the product by the formation by the regeneration of the catalyst ಅಂತಂದ್ರೆ ಅಥವಾ ಎಂಜೈಮ್ ಅಂತ ಇಲ್ಲಿ ಹೇಳ್ಬೋದು. ದಟ್ ಈಸ್ ಇ ಪ್ಲಸ್ ಪಿ. ಫಸ್ಟ್ ನಾವಿಲ್ಲಿ ರಿಯಾಕ್ಟರ್ ಎಸ್ ಅಂತ ತಗೊಂಡಿದ್ವಿ, ಎಸ್ ಅಂದ್ರೆ ಸಬ್ಸ್ಟ್ರೇಟ್, ಇಲ್ಲಿ ಪಿ ಅಂತಂದ್ರೆ ಪ್ರಾಡಕ್ಟ್. ಎಂಜೈಮ್ ಪ್ಲಸ್ ಪ್ರಾಡಕ್ಟ್ ಇಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಏನಾಗಿತ್ತು, ಫಸ್ಟ್ ಸ್ಟೆಪ್ ಅಲ್ಲಿ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಇಲ್ಲಿ ಫಾರ್ಮೇಷನ್ ಆಗ್ತಾ ಹೋಗಿತ್ತು. ನೆಕ್ಸ್ಟ್ ಆವಾಗ ಆಫ್ಟರ್ ಬೈಂಡಿಂಗ್ ಎಂಜೈಮ್ ಪ್ಲಸ್ ಸಬ್ಸ್ಟ್ರೇಟ್ ದ ರಿಯಾಕ್ಷನ್ ವಿಲ್ ಬಿ ಕ್ಯಾರಿಡ್ ಔಟ್. ಅವಾಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎಂಜೈಮು ಮತ್ತೆ ರೀಜನರೇಟ್ ಆಗುತ್ತೆ.
ಜೊತೆಗೆ ಪ್ರಾಡಕ್ಟ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ದ ಎಂಜೈಮ್ ಕೆಟಲಿಟಿಕ್ ಮೆಕ್ಯಾನಿಸಮ್ ಅಥವಾ ಮೆಕ್ಯಾನಿಸಮ್ ಆಫ್ ಎಂಜೈಮ್ catalysis. This is about the enzyme mechanism. This is about the catalytic mechanism. This is totally concept of the catalytic mechanism. In this class we have discussed about the shape selective catalysis, and also we have discussed about the one of the most important type of catalyst, that is called as the biochemical catalysis or biochemical catalyst, or also called as the enzyme. ಇದಕ್ಕೆ ನಾವು enzyme ಅಂತ ಕೂಡ ಇಲ್ಲಿ ಕರೀತಾ ಹೋದ್ವಿ. And next also we have discussed about the enzyme catalytic mechanism. This is about the catalytic mechanism. In the next class we can discuss about the some more concepts of the surface chemistry.